ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. ಅಪ ತಂದೆಯೇ ಸ್ತೋತ್ರ, ಅಪ ತಂದೆಯೇ ವಂದನೆ, ಅಪ ತಂದೆಯೇ ಆರಾಧನೆ, ಅಪ ತಂದೆಯೇ ಮಹಿಮೆ, ಅಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನಲ್ಲಿ ಬಂದು ವಾಸ ಮಾಡಿರಿ, ನನ್ನನ್ನು ಶುದ್ಧೀಕರಿಸಿರಿ. ಪ್ರಾರ್ಥನಾ ಜೀವಿತವನ್ನು ನೀಡಿರಿ, ಪ್ರಾರ್ಥಿಸಲು ನನಗೆ ಕಲಿಸಿರಿ, ಪ್ರಾರ್ಥಿಸಲು ನನಗೆ ಶಕ್ತಿ ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಚಿತ್ತಕ್ಕನುಸಾರವಾಗಿ ನನ್ನನ್ನು ಮುನ್ನಡೆಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಪಾಪದಿಂದ ನನ್ನನ್ನು ದೂರ ಮಾಡಿರಿ, ಪಶ್ಚಾತ್ತಾಪಕ್ಕೆ ನನ್ನನ್ನು ಕೊಂಡೊಯ್ಯಿರಿ. ಪರಿವರ್ತನೆಯ ಜೀವಿತವನ್ನು ನನಗೆ ನೀಡಿರಿ. ಓ ಪವಿತ್ರಾತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ನನ್ನ ಪ್ರಾರ್ಥನಾ ಆಲಸ್ಯಗಳನ್ನು ದೂರ ಮಾಡಿರಿ. ದೇವರೊಡನೆ ಸಂಬಂಧವನ್ನು ಹೆಚ್ಚಿಸಿರಿ. ಓ ಪವಿತ್ರಾತ್ಮರೇ, ದೇವರೊಡನೆ ಸಂಬಂಧವನ್ನು ಹೆಚ್ಚಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಅಭಿಷೇಕಿಸಿರಿ. ಈ ಲೋಕದಲ್ಲಿರುವಂತಹ ಸಕಲ ಜಾತಿ ಜನಾಂಗಗಳನ್ನು ಅಭಿಷೇಕಿಸಿರಿ. ಇಡೀ ವಿಶ್ವದ ಎಲ್ಲ ಕುಟುಂಬಗಳನ್ನು ಅಭಿಷೇಕಿಸಿರಿ. ಎಲ್ಲ ಯುವಕ ಯುವತಿಯರನ್ನು ಅಭಿಷೇಕಿಸಿರಿ. ಎಲ್ಲ ದೇಶ, ರಾಷ್ಟ್ರ, ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿಗಳನ್ನು ಅನುಗ್ರಹಿಸಿರಿ. ಇಡೀ ವಿಶ್ವದ ಎಲ್ಲ ದೇಶಗಳನ್ನು ಆಶೀರ್ವದಿಸಿರಿ. ಇಡೀ ವಿಶ್ವದ ಎಲ್ಲ ರಾಜ್ಯ, ಜಿಲ್ಲೆಗಳನ್ನು ಆಶೀರ್ವದಿಸಿರಿ. ಇಡೀ ವಿಶ್ವದ ಎಲ್ಲ ತಾಲೂಕು, ಹೋಬಳಿಗಳನ್ನು ಆಶೀರ್ವದಿಸಿರಿ. ಎಲ್ಲ ಆಳುವವರನ್ನು, ಅಧಿಕಾರಿಗಳನ್ನು ಆಶೀರ್ವದಿಸಿರಿ. ಧರ್ಮಸಭೆಯನ್ನು ಪೋಷಿಸುವವರನ್ನು ಆಶೀರ್ವದಿಸಿರಿ. ಪೋಪ್ ಲಿಯೋರವರನ್ನು ಆಶೀರ್ವದಿಸಿರಿ. ಎಲ್ಲ ಕರ್ಡಿನಲ್ಗಳನ್ನು, ಧರ್ಮಾಧ್ಯಕ್ಷರುಗಳನ್ನು ಆಶೀರ್ವದಿಸಿರಿ.
ಎಲ್ಲ ಯಾಜಕರನ್ನು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿರಿ. ಎಲ್ಲ ಶುಭ ಸಂದೇಶ ಪ್ರಚಾರಕರು, ಪಾಸ್ಟರ್, ಸಭಾಪಾಲಕ, ಮಿಷನರಿಗಳನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಕಿವಿಗಳನ್ನು ತೆರೆಯಿರಿ. ಓ ಪವಿತ್ರ ಆತ್ಮರೇ, ನನ್ನ ಕಿವಿಗಳನ್ನು ತೆರೆಯಿರಿ. ಒಳಿತನ್ನು ಮಾತ್ರ ಆಲಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನ ಜ್ಞಾನೇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಪಂಚೇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಧ್ಯಾನ ಮಂದಿರಗಳನ್ನು, ಪ್ರಾರ್ಥನಾ ತಂಡಗಳನ್ನು ಆಶೀರ್ವದಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಆಶೀರ್ವದಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಕುಟುಂಬಗಳನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ, ಇಳಿದು ಬನ್ನಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬಂದು ವಾಸ ಮಾಡಿರಿ. ನನ್ನ ಮುಂದೆ ಇರುವ ಎಲ್ಲ ಭಯ ಭೀತಿಗಳನ್ನು ದೂರ ಮಾಡಿರಿ. ನನ್ನ ಮುಂದೆ ಇರುವಂತಹ ಎಲ್ಲ ಅಡಚಣೆಗಳನ್ನು ದೂರ ಮಾಡಿರಿ. ಪವಿತ್ರ ಆತ್ಮರೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಅಪ್ಪ ತಂದೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಸ್ವಾಮಿ, ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ನಿಮ್ಮ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಜೀವಂತ ದೇವರಾಗಿ, ಸರ್ವಶಕ್ತ ತಂದೆಯಾಗಿ, ಪರಮಪಿತನಾಗಿ, ನಮ್ಮನ್ನು ಪೋಷಿಸುವ ರಾಜಾಧಿರಾಜರಾಗಿ, ಸಂರಕ್ಷಿಸುವ ರಕ್ಷಕರಾಗಿ, ನಮ್ಮ ಪಾಪಗಳನ್ನು ಕ್ಷಮಿಸುವ ಕ್ಷಮಾಶೀಲರಾಗಿ, ನಮ್ಮೊಂದಿಗೆ ವಾಸ ಮಾಡುವ ದೇವರಾಗಿ ಇರುವ ನನ್ನ ಪ್ರಭುವೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಲೋಕದ ಪ್ರಕೃತಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನೀವು ಉಂಟು ಮಾಡಿದ ಸೃಷ್ಟಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಸ್ವಾಮಿ, ಕರುಣೆ ತೋರಿ, ದಯೆ ತೋರಿರಿ ರಾಜ. ಸ್ವಾಮಿ, ಈ ಲೋಕದಲ್ಲಿರುವಂತಹ ಸೃಷ್ಟಿಯು ನಿಮ್ಮದು ಸ್ವಾಮಿ. ನಾವು ಭುಜಿಸುವ ಆಹಾರ ಈ ಸೃಷ್ಟಿಯಿಂದ ಸ್ವಾಮಿ, ಪ್ರಕೃತಿಯಿಂದ ಸ್ವಾಮಿ. ನಾವು ಕುಡಿಯುವ ನೀರು ಈ ಪ್ರಕೃತಿಯಿಂದ ಸ್ವಾಮಿ. ನಾವು ಉಸಿರಾಡುವ ಗಾಳಿ ಪ್ರಕೃತಿಯಿಂದ ಸ್ವಾಮಿ. ಹೌದು ಸ್ವಾಮಿ, ಈ ಭೂಮಿ, ಆಕಾಶ ಸಕಲವು ನಿಮ್ಮ ಸೃಷ್ಟಿಯಾಗಿದೆ ಸ್ವಾಮಿ. ಈ ಪ್ರಕೃತಿ ಇಲ್ಲದಿದ್ದರೆ ಮನುಷ್ಯನ ಬದುಕಲು ಸಾಧ್ಯವಿಲ್ಲ ಸ್ವಾಮಿ. ಈ ಪ್ರಕೃತಿಯಲ್ಲಿ ನೀವು ಔಷಧಿಗಳನ್ನ ಮನುಷ್ಯನಿಗೆ ಇಟ್ಟಿದ್ದೀರಿ, ಆಹಾರವನ್ನು ಇಟ್ಟಿದ್ದೀರಿ, ಕುಡಿಯುವ ನೀರನ್ನು ಇಟ್ಟಿದ್ದೀರಿ, ಬೀಸುವ ಗಾಳಿಯನ್ನು ಇಟ್ಟಿದ್ದೀರಿ, ಮಳೆಯನ್ನು ಇಟ್ಟಿದ್ದೀರಿ, ಬಿಸಿಲನ್ನು ಇಟ್ಟಿದ್ದೀರಿ. ಎಲ್ಲವನ್ನ ಇಟ್ಟು ಮನುಷ್ಯರನ್ನು ತಕ್ಕ ಕಾಲಗಳಲ್ಲಿ ಆಶೀರ್ವದಿಸಿ ಆರೋಗ್ಯವನ್ನು ಕೊಡುತ್ತಿದ್ದೀರಿ ಸ್ವಾಮಿ. ಅದಕ್ಕಾಗಿ ಕೋಟಿ ಸ್ತೋತ್ರಗಳು, ಕೋಟಿ ವಂದನೆಗಳು ಸ್ವಾಮಿ. ಅಂತ ಇಂದು ಈ ಪ್ರಕೃತಿಯು ನಾಶವಾಗುತ್ತಿದೆ ಸ್ವಾಮಿ. ಹಾಗೂ ಮನುಷ್ಯನು ಸಹ ಈ ಪ್ರಕೃತಿಯನ್ನು ನಾನಾ ವಿಧದಲ್ಲಿ ಸ್ವಾರ್ಥದಿಂದ ನಾಶ ಮಾಡುತ್ತಾ ಇದ್ದಾನೆ ಸ್ವಾಮಿ. ವಿಷ ಅನಿಲಗಳನ್ನು ಬಳಸುವುದರ ನಿಮಿತ್ತವಾಗಿ, ಅಣುಗುಂಡುಗಳನ್ನು ಬಳಸುವುದರ ನಿಮಿತ್ತವಾಗಿ, ಮತ್ತು ಭುಜಿಸುವ ಆಹಾರಕ್ಕಾಗಿ, ಹೆಚ್ಚಿನ ಲಾಭಕ್ಕಾಗಿ ಔಷಧಿಗಳನ್ನು ಸಿಂಪರಿಸುವುದರ ಮೂಲಕವಾಗಿ, ಯುದ್ಧಗಳಿಂದ ಎಲ್ಲ ಕೆಟ್ಟ ಅನಿಲಗಳನ್ನು ಪ್ರಯೋಗಿಸುವುದರ ಮೂಲಕವಾಗಿ ಅನೇಕ ವಿಧದಲ್ಲಿ ಮನುಷ್ಯ ಪ್ರಕೃತಿನ ನಾಶ ಮಾಡುತ್ತಾ ಇದ್ದಾನೆ ಸ್ವಾಮಿ. ಸಮುದ್ರದಲ್ಲಿ ಬಾಂಬ್ಗಳನ್ನು ಹಾಕಿ ಪರೀಕ್ಷಿಸುವುದರ ಮೂಲಕವಾಗಿ, ಆಕಾಶದಲ್ಲಿ ಬಾಂಬ್ಗಳನ್ನು ಪರೀಕ್ಷಿಸುವ ಸಲಾಗಿ ಉಡಾಯಿಸುವುದರ ಬದಲಾಗಿ, ಯುದ್ಧಗಳಲ್ಲಿ ರಾಕೆಟ್ಗಳನ್ನು, ಬಾಂಬ್ಗಳನ್ನು ಸಿಡಿಸುವುದರವಾಗಿ ಸ್ವಾಮಿ, ಪ್ರಕೃತಿಯಲ್ಲಿ ಅನೇಕ ವಿಧವಾದ ರೋಗಗಳು, ಬಾಧೆಗಳು, ಸಮಸ್ಯೆಗಳು ತಲೆದೂರಿದೆ ಸ್ವಾಮಿ. ಈ ಪ್ರಕೃತಿಗೆ ಸಂರಕ್ಷಣೆ ಬೇಕು ಸ್ವಾಮಿ.
ಏಕೆಂದರೆ ನೀವು ಮಾಡಿದ ಪ್ರಕೃತಿಯನ್ನು ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಬಳಸುತ್ತಾ ಇದ್ದಾನೆ ಸ್ವಾಮಿ. ನಾವು ಸಹ ಒಂದಲ್ಲ ಒಂದು ವಿಧದಲ್ಲಿ ಈ ಪ್ರಕೃತಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾ ಇದ್ದೇವೆ ಸ್ವಾಮಿ. ಪ್ರಕೃತಿಯನ್ನು ನಾಶ ಮಾಡಲು ಯತ್ನಿಸುತ್ತೇವೆ ರಾಜ. ಹೌದು ಸ್ವಾಮಿ, ನೀವು ಸೃಷ್ಟಿ ಮಾಡಿದಂತ ಗಿಡಗಳನ್ನು ಮರಗಳನ್ನು ನಾವು ಕಡಿಯುತ್ತಾ ಇದ್ದೇವೆ ರಾಜ. ಸ್ವಾಮಿ ಕರುಣೆ ತೋರಿ ದಯೆ ತೋರಿ ರಾಜ. ಹರಿಯುವ ನೀರು, ಸುರಿಯುವ ಮಳೆಯ ಮುಖಾಂತರವಾಗಿ ದೇಶದಲ್ಲಿ ವಿಶ್ವದೆಲ್ಲೆಡೆ ಹರಿಯುವ ನೀರು, ಸಮುದ್ರಗಳೆಲ್ಲವನ್ನು ತಡೆ ಹಿಡಿದು ಒಂದೊಂದು ರಾಜ್ಯಕ್ಕೂ ರಾಷ್ಟ್ರದಲ್ಲಿಯೂ ಇದು ನನ್ನ ನೀರು, ನನ್ನ ನೀರು, ನಾನು ಕೊಡುವುದಿಲ್ಲ ಎಂದು ನೀರಿಗಾಗಿ ಹೋರಾಟ ಸ್ವಾಮಿ. ನೀವು ಕೊಡುವ ನೀರಿಗಾಗಿಯೂ ಸಹ ಸ್ವಾರ್ಥತೆ ಸ್ವಾಮಿ. ಕರುಣೆ ತೋರಿ ಸ್ವಾಮಿ, ಪ್ರಕೃತಿಯ ಮೇಲೆ ಕರುಣೆ ತೋರಿ ಸ್ವಾಮಿ. ಸ್ವಾಮಿ, ನೀವು ಸೃಷ್ಟಿ ಮಾಡದಂತಹ ನಿನ್ನ ಮಕ್ಕಳ ಮೇಲೆ ಈ ಪ್ರಕೃತಿ ಮೂಲಕವಾಗಿ ಅನುಗ್ರಹಿಸಿರಿ ಸ್ವಾಮಿ. ಆರೋಗ್ಯವನ್ನು ಕೊಡಿರಿ ಸ್ವಾಮಿ. ಪ್ರಕೃತಿಯ ಶಾಪಗಳನ್ನು ನೀಗಿಸಿರಿ ಸ್ವಾಮಿ. ಪ್ರಕೃತಿಯಿಂದ ಉಂಟಾಗುತ್ತಿರುವಂತಹ ಶಾಪಗಳು ಸ್ವಾಮಿ, ಪ್ರಕೃತಿ ನಿಮಿತ್ತವಾಗಿ ಸ್ವಾಮಿ ಭೂಕಂಪಗಳು ತಲೆದೂರುತ್ತದೆ ಸ್ವಾಮಿ, ಸುನಾಮಿಗಳು ತಲೆದೂರುತ್ತದೆ ಸ್ವಾಮಿ, ಚಂಡಮಾರುತಗಳು ತಲೆಮೂರುತ್ತದೆ ಸ್ವಾಮಿ. ಪ್ರಕೃತಿಯ ವಿಕೋಪ ಮುಗಿಲಿರುವಾಗ ಯಾವ ಮನುಷ್ಯನ ಅದರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ರಾಜ. ಅದರ ನಿಮಿತ್ತವಾಗಿ ಇರುವ ಪ್ರಕೃತಿಯು ನಾಶವಾಗಿ ಹೋಗುತ್ತದೆ ಸ್ವಾಮಿ. ಸ್ವಾಮಿ ಕರುಣೆ ತೋರಿ ದಯೆ ತೋರಿ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಮ್ಮ ಪ್ರಕೃತಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನೀವು ಸೃಷ್ಟಿ ಮಾಡಿದ ಸೃಷ್ಟಿ ರಾಜ, ಮನುಷ್ಯನನ್ನು ಉಂಟು ಮಾಡುವುದಕ್ಕೆ ಮುಂಚಿತವಾಗಿಯೇ ಎಲ್ಲವನ್ನು ಸೃಷ್ಟಿ ಮಾಡಿದ ಎಷ್ಟು ಸುಂದರವಾಗಿದೆ ಎಂದು ಚಿಂತಿಸಿ, ಅಯ್ಯೋ ಇದನ್ನು ಅನುಭವಿಸಲು ಒಬ್ಬ ಮನುಷ್ಯನಿಲ್ಲವಲ್ಲ ಎಂದೇಳಿ ತಮ್ಮ ಸ್ವರೂಪದಲ್ಲಿ ಒಬ್ಬ ಮನುಷ್ಯನನ್ನು ಉಂಟು ಮಾಡಿದಂತಹ ದೇವಾದಿ ದೇವರು, ರಾಜಾದಿ ರಾಜ್ಯರು, ಸರ್ವೇಶ್ವರ ಸ್ವಾಮಿ ನೀವಾಗಿದ್ದೀರಿ ರಾಜ. ಸ್ವಾಮಿ ಆಶೀರ್ವದಿಸಿರಿ, ಈ ಪ್ರಕೃತಿಯನ್ನು ಆಶೀರ್ವದಿಸಿ ಸಂರಕ್ಷಣೆಯನ್ನು ಕೊಡಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆ. ಪ್ರಾರ್ಥಿಸಿ ಒಬ್ಬರು. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೆ, ಎಷ್ಟೋ ಜನರು ಈ ದಿನವನ್ನು ಕಾಣದೆ ಹೋದರು, ಆದರೆ ಪ್ರಭುವೆ ನಿಮ್ಮ ಅಪರಿಮಿತ ಕರುಣೆ ನನ್ನ ಮೇಲೆ ಸುರಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಪರಿಸರ, ಈ ಸೃಷ್ಟಿ ಸಮಸ್ತವನ್ನು ದಯಪಾಲಿಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಪ್ರಭುವೆ, ಅನುದಿನದ ಆಹಾರ ನೀಡಿ ಅದನ್ನು ನೀವು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಾವೆಲ್ಲರೂ ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಅಪ್ಪ ಪಿತನೇ, ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ. ಒಳ್ಳೆಯ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವೆ, ನನಗೊಂದು ಒಳ್ಳೆಯ ಕುಟುಂಬವನ್ನು ಅನುಗ್ರಹಿಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಪ್ರಭುವೆ, ನಿಮ್ಮ ವಾಗ್ದಾನದ ವಾಕ್ಯಗಳನ್ನು ಕೊಟ್ಟು ನನ್ನನ್ನು ಬಲಪಡಿಸಿ ದೃಢಪಡಿಸಿದಕ್ಕಾಗಿ ಸ್ತೋತ್ರ. ಪ್ರಭುವೆ, ಸ್ವರ್ಗೀಯಾತ್ರ ಪ್ರಾರ್ಥನಾ ತಂಡವನ್ನು ಹಾಗೂ ಬ್ರದರ್ ರೋಸಾರಿಯೋ ನಮಗೆ ಕರುಣಿಸಿ ಆಧ್ಯಾತ್ಮಿಕವಾಗಿ ನಿಮ್ಮಲ್ಲಿ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುವಂತೆ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ಪ್ರಭುವೆ, ಪ್ರಾರ್ಥಿಸುವ ವರದಾನ ಸ್ತುತಿಸುವ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಹಾಗೆ ಈ ಅದ್ಭುತವಾದ ಸಮಯದಲ್ಲಿ ನಿಮ್ಮನ್ನು ಕೊಂಡಾಡುವ ಅವಕಾಶ ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನೀವು ಮಾಡಿದ ಎಲ್ಲ ವರಪ್ರಸಾದಗಳಿಗಾಗಿ ನಿಮ್ಮನ್ನು ಕೊಂಡಾಡುತ್ತೇನೆ, ಮಹಿಮೆ ಪಡಿಸುತ್ತೇನೆ ರಾಜ. ಪ್ರಭುವೆ, ನಮ್ಮೆಲ್ಲರ ಮೇಲೆ ದಯೆ ತೋರಿ ಕರುಣೆ ತೋರಿರಿ. ನಾವು ನಿಮ್ಮ ಮಕ್ಕಳು ಸ್ವಾಮಿ, ನಾವು ಬಲಹೀನರು, ಆದರೂ ನಿಮ್ಮ ಸಮ್ಮುಖದಲ್ಲಿ ಬಳಿ ನಿಂತು ಪ್ರಾರ್ಥಿಸುವ ವರದಾನ ನಮಗೆ ಕೊಟ್ಟಿದ್ದೀರಿ. ಪ್ರಭುವೆ, ನಮ್ಮೆಲ್ಲರ ಮೇಲೆ ದಯೆ ತೋರಿರಿ. ಪ್ರಭುವೆ, ಈ ಸುಪ್ರಭಾತದ ಸಮಯದಲ್ಲಿ ನಶಿಸುತ್ತಿರುವ ಪ್ರಕೃತಿಗೋಸ್ಕರ ಪ್ರಾರ್ಥಿಸುವ ಸಂದರ್ಭದಲ್ಲಿ ನಮ್ಮ ಪ್ರಕೃತಿಯನ್ನು ಕಾದು ಕಾಪಾಡಿ ಸಂರಕ್ಷಣೆ ಕೊಡಿರಿ.
ಪ್ರಕೃತಿಯನ್ನು ಯಾರು ನಾಶ ಮಾಡದಂತೆ ಎಲ್ಲರೂ ಪೋಷಿಸುವ ಕರುಣೆ ಉಳ್ಳ ಹೃದಯ ಪ್ರತಿಯೊಬ್ಬರಿಗೂ ನೀಡಿರಿ ಸ್ವಾಮಿ. ಪರಿಶುದ್ಧ ತಾಯಿ, ಜಪಸ್ಥರದ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ನಾವು ಬೇಡುವ ಪ್ರತಿಯೊಂದು ಭಿನ್ನ ಕೋರಿಕೆಗಳಿಗೆ ಪ್ರಭುವಿನಿಂದಲೇ ಬೇಡಿ ಸದುತ್ತರವನ್ನು ದಯಪಾಲಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ನನ್ನ ಪ್ರೀತಿಯ ತಂದೆಯೇ, ಆಮೇನ್. 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 ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ತನುನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸು ದೇವಾ. ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸು ದೇವಾ. ತಾಯ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆಯೇ ಸಾಕು ಹರಸೋ ಯೇಸು ದೇವಾ. ನಿನ್ನ ಕೃಪೆಯೇ ಸಾಕು ಹರಸೋ ಯೇಸು ದೇವಾ. ಗಾಳಿ ಬೆಳಕು ನೀರು ನಿನ್ನ ದಯೆಯೇ ದೇವಾ, ಅನುದಿನದ ಆಹಾರ ಕರುಣೆಯೇ ದೇವಾ. ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ, ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ. ಅರ್ಪಿಸುವೆ ನನ್ನ ದುಃಖ ಭಾರ, ಸ್ವೀಕರಿಸು ನನ್ನೇಸು ದೇವಾ. ಅರ್ಪಿಸುವೆ ನನ್ನ ದುಃಖ ಭಾರ, ಸ್ವೀಕರಿಸು ನನ್ನೇಸು ದೇವಾ. ಮುಕ್ತಿ ನೀನು ದೇವಾ, ಸ್ತೋತ್ರ ಯೇಸು ದೇವಾ. ಮುಕ್ತಿ ನೀನು ದೇವಾ, ಸ್ತೋತ್ರ ಯೇಸು ದೇವಾ. ಪ್ರಭುವನ್ನ ಆರಾಧಿಸೋಣ. ಮುಕ್ತಿ, ಆಶೀರ್ವಾದ, ಅನುಗ್ರಹದ ಪ್ರಭುವನ್ನ ಆರಾಧಿಸೋಣ. ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡುತ್ತಾ, ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಂದಿರನ್ನು ಒಡ ಹುಟ್ಟಿದರನ್ನು ಸಮರ್ಪಿಸಿಕೊಡುತ್ತಾ, ಭುಜಿಸುವ ಅನ್ನಪಾನಗಳನ್ನು ಸಮರ್ಪಿಸಿಕೊಡುತ್ತಾ, ನಾವು ವಾಸ ಮಾಡುವ ಪ್ರದೇಶಗಳನ್ನು, ಪ್ರಕೃತಿಯನ್ನು ಸಮರ್ಪಿಸಿಕೊಡುತ್ತಾ, ಆ ಪ್ರಭುವನ್ನು ಏಕಕಂಠದಿಂದ ವಿಶ್ವಾಸದಿಂದ ಸಮಯ ನಿಗದಿಯನ್ನು ನೋಡುತ್ತಾ ನಾವು ಆರಾಧಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಯೇಸುವೆ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ. ಯೇಸುವೆ, ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ಯೇಸುವೆ, ನಿಮಗೆ ಸ್ತುತಿ, ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ. ಯೇಸುವೆ, ನಿಮಗೆ ಸ್ತುತಿ, ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ, 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 ಯೇಸುವೆ. ಅಪ್ಪ ತಂದೆ, ಸ್ತೋತ್ರ, 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 ರಾಜವಂತರ ರಾಜ. ಯೇಸುವೆ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಅಪ್ಪ ತಂದೆ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಓ ಪವಿತ್ರ ಆತ್ಮರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ.
Alleluia, alleluia, alleluia. Oh alleluia, alleluia, alleluia. Oh alleluia, alleluia, alleluia. Oh ಯೇಸುವೆ, ಯೇಸುವೆ, ಯೇಸುವೆ. Oh ಯೇಸುವೆ, ಯೇಸುವೆ, ಸ್ತೋತ್ರ, 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 ಯೇಸುವೆ, ವಂದನೆಗಳು ಯೇಸು. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಯೇಸು. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಯೇಸು. alleluia, 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 alleluia. Oh alleluia, 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 alleluia. Oh alleluia, 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 alleluia. Oh hala, 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 hala. Oh hala, 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 hala. Oh hallelujah, hallelujah, hallelujah. Oh hallelujah, hallelujah, hallelujah. Oh ಯೇಸುವೆ, 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 ಯೇಸುವೆ. Oh ಯೇಸುವೆ, 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 ಹಲ್ಲೆಲೂಯಾ. Oh ಯೇಸುವೆ, 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 ಹಲ್ಲೆಲೂಯಾ. ಅಪ್ಪ ತಂದೆ ಹಲ್ಲೆಲೂಯಾ, ಹಲ್ಲೆಲೂಯಾ. ರಬಿ, 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 ರಬಿ. Oh ರಬಿ, 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 ರಬಿ. ಎಲೋಹಿ, 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 ಎಲೋಹಿ. Oh ಯಲಕ, 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 ಯಲಮ, ಯಲಲಲಲಲಲಲಲ. Oh ಯಲಕ, 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 ಯಲಮ, ಯಲಲಲಲಲಲಲ. ಶರೋಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ. Oh ಶರೋಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ. Oh ಶರೋಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ. Oh ಯಲಮ ತಕಲಮ ರಸಕ್ಕಿಯಲ ಬರದುಷ್ಕಿಯಲ ಮರದುಷಿ. ಕುಲಮರ ತಾಷ್ಕರ ಮಮಲ ತಸ್ಕಿಯಲ ತುರಕಯಲ ಬಬಯಲ ಮಮರಸ್ಕಾಮಲ ತುಷಕಿಯಲ ತುಷಿ. Oh hallelujah, 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 hallelujah. ತುಕಯಲ ಸಿಯಲ ತಕಯಲ ಬಬರದುಷಿ. ಉನಾಕಯಲ ತಕಯಲ ಮೇರೆ ಕೋಸ್ಮಾಫಲ ತುಷಕಯಲ ಬಬರಾಲಿಯ ತುಕಯಲ ಬಬರಸ್ಮಾಫಲ ತುಷಿ. ಉನಾಕಯಲ ಮೌತಾಕಿಯಲ ಮರ್ಕೋತಾಸ್ಮಿಯಲ ತುಕರಬಯಲ ಮರಕಯಲ ಬರಕಲಶ್ಕಲ ಮರತುಷಿ. Hallelujah, 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 hallelujah. Hallelujah, 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 hallelujah. ಆರಾಧನೆ, 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 ಆರಾಧನೆ. ಅಪ್ಪ ತಂದೆಯೇ ಆರಾಧನೆ, ತ್ರೈಕ ದೇವರೇ ಆರಾಧನೆ, ಆರಾಧನೆ. ಓ ತ್ರೈಕ ದೇವರೇ ಆರಾಧನೆ, 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 ಆರಾಧನೆ. ಸ್ತುತಿ ಸ್ತೋತ್ರ ಮಹಿಮೆ ವಂದನೆ, ಸ್ತುತಿ ಸ್ತೋತ್ರ ವಂದನೆ ಮಹಿಮೆ. ಆರಾಧನೆ, 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 ಆರಾಧನೆ. ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರಾಗಿದ್ದೀರಿ. ಪ್ರಭುವೇ, ನೀವು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರೋ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರಾಗಿದ್ದೀರಿ. ಪ್ರಭುವೇ, ನೀವು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರೋ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರಾಗಿದ್ದೀರಿ. ನೀವು ಪರಿಶುದ್ಧರಾಗಿರುವಂತೆ ನಾನು ಪರಿಶುದ್ಧನಾಗಿರಿ ನಿಮ್ಮ ಕೃಪೆಯಿಂದ ತುಂಬಿರಿ. ನನ್ನ ಕುಟುಂಬವು ಪರಿಶುದ್ಧರಾಗುವಂತೆ ನಿಮ್ಮ ಕೃಪೆಯಿಂದ ತುಂಬಿರಿ. ನನ್ನ ಸಮೂಹದಲ್ಲಿರುವಂತಹ ಪ್ರತಿಯೊಬ್ಬರು ನಿಮ್ಮ ಕೃಪೆಯಿಂದ ತುಂಬಿರಿ. ಸ್ವಾಮಿ, ಸ್ವಾಮಿ ಯಾತ್ರೆ ಅಂಗಾಂಗಗಳೆಲ್ಲರೂ ಸ್ವಾಮಿ ಸ್ವಾಮಿ ನಿಮ್ಮ ಕೃಪೆಯಿಂದ ತುಂಬುವಂತೆ ಅನುಗ್ರಹಿಸಿ ಸ್ವಾಮಿ. ಸ್ತೋತ್ರ ರಾಜ. ಸ್ವಾಮಿ, ಲೋಕದ ಸರ್ವ ಜನತೆ ನಿಮ್ಮ ಕೃಪೆಯಿಂದ ತುಂಬಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎಲ್ಲ ಜ್ಞಾಪಕ ಶಕ್ತಿಯ ಕೊರತೆಗಳಿಗಾಗಿ, ನಿಮ್ಮ ವಾಕ್ಯದ ನಿಮಿತ್ತವಾಗಿರುವ ಜ್ಞಾಪಕ ಶಕ್ತಿಯ ಕೊರತೆಗಳಿಗಾಗಿ ಸ್ತೋತ್ರವಾಗಿ ರಾಜ. ಆದರೂ ನಿಮ್ಮ ಜ್ಞಾನದ ಕೃಪೆಯಿಂದ ಸ್ವಾಮಿ ಎಲ್ಲ ವಾಕ್ಯಗಳನ್ನ ಸ್ವಾಮಿ ಮನಸ್ಸಿನಲ್ಲಿ ನೀವು ಅಳೆಯದಿಟ್ಟಿರುವುದಕ್ಕಾಗಿ ಸ್ತೋತ್ರ ರಾಜ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ನೀವು ನನಗೆ ಕಟ್ಟಿಕೊಡುತ್ತಿರುವಂತಹ ಮನೆಗಾಗಿ ಸ್ತೋತ್ರ. ಮನೆಯೆಲ್ಲ ಕಾರ್ಯ ಕೆಲಸಗಳಿಗಾಗಿ ಸ್ತೋತ್ರ. ಕಟ್ಟಿರುವಂತಹ ಸ್ವರ್ಗಯಾತ್ರೆಯ ಮನೆಗೆ ವಿರುದ್ಧವಾಗಿ ಹೋರಾಟ ಮಾಡುವ ಮಕ್ಕಳಿಗಾಗಿ ಸ್ತೋತ್ರ. ಎಲ್ಲ ಅಡಚಣೆಗಳಿಗಾಗಿ ಸ್ತೋತ್ರ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು ವಂದನೆಗಳಿಸು. ನನ್ನ ಕುಟುಂಬಕ್ಕಾಗಿ ಸ್ತೋತ್ರ. ನನ್ನ ತಂದೆ ತಾಯಿಂದಿರಿಗಾಗಿ ಸ್ತೋತ್ರ. ನನ್ನ ಒಡ ಹುಟ್ಟಿದವರಿಗಾಗಿ ಸ್ತೋತ್ರ.
ನನ್ನ ಪತ್ನಿಗಾಗಿ ಸ್ತೋತ್ರ, ನನ್ನ ಮಕ್ಕಳಾಗಿರೋ ಜೀಸಸ್ ಜೇಕಬ್ಗಾಗಿ ಸ್ತೋತ್ರ ಸ್ವಾಮಿ, ನನ್ನ ಬಂಧುಗಳಿಗಾಗಿ, ನನ್ನ ಮಿತ್ರರಿಗಾಗಿ ಸ್ತೋತ್ರ, ನನ್ನನ್ನು ಪ್ರೀತಿಸುತ್ತಿರುವವರಿಗಾಗಿ, ಪ್ರೀತಿಸಿದವರಿಗಾಗಿ ಸ್ತೋತ್ರ, ನನ್ನನ್ನು ದ್ವೇಷಿಸುತ್ತಿರುವವರಿಗಾಗಿ, ನನಗೆ ವಿರುದ್ಧ ಹೋರಾಟ ಮಾಡುತ್ತಿರುವವರಿಗಾಗಿ, ನನ್ನ ಮೇಲೆ ಅಸೂಯೆ ಇರುವವರಿಗಾಗಿ ಸ್ತೋತ್ರ, ನನಗೆ ಧಾರತೆಯ ಕರಗಳನ್ನು ಚಾಚಿದವರಿಗಾಗಿ, ಚಾಚುವವರಿಗಾಗಿ ನಿಮಗೆ ಸ್ತೋತ್ರ. ಸ್ತೋತ್ರ ಯೇಸುವೇ, ನಿಮಗೆ ನನ್ನ ಊರಿನ ಜನತೆಗಾಗಿ, ನನ್ನ ವಿಚಾರಣೆ ಗುರುಗಳಿಗಾಗಿ, ಎಲ್ಲ ಯುವತಿಯರಿಗಾಗಿ ಸ್ತೋತ್ರ, ಆಳುವವರಿಗಾಗಿ, ಅಧಿಕಾರಿಗಳಿಗಾಗಿ ಸ್ತೋತ್ರ, ಸ್ವರ್ಗೀಯ ಯಾತ್ರೆ ಎಲ್ಲ ಅಂಗಾಂಗಗಳಿಗಾಗಿ ಸ್ತೋತ್ರ 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 ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿಯನ್ನು ನೋಡುತ್ತಾ ವಿಶ್ವಾಸದಲ್ಲಿ ಒಬ್ಬರಾದ ಬಳಿಕ ಒಬ್ಬರು ಭಾರದಲ್ಲಿ ಪ್ರಾರ್ಥಿಸೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಕರುಣಾಳುವೆ ಸ್ತೋತ್ರ. ಅಪ್ಪ ತಂದೆಯೇ, ಈ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ನೀನು ಒಂದುಗೂಡಿಸುವುದಕ್ಕಾಗಿ ಸ್ತೋತ್ರ. ನಿನ್ನೊಂದಿಗೆ ಬೆರೆತು ಪ್ರಾರ್ಥಿಸುವಂತಹ ವರವನ್ನು ನಮ್ಮೆಲ್ಲರಿಗೂ ನೀನು ನೀಡಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ಪ್ರಕೃತಿಯನ್ನೇ ಸಮರ್ಪಿಸಿ ನೊಂದಿರಲಿ ಪ್ರಾರ್ಥಿಸುತ್ತಿದ್ದೇವೆ ರಾಜ. ಪ್ರಕೃತಿಯ ಮೇಲೆ ನಿಮ್ಮ ಕರುಣೆ ಇರಲಿ ರಾಜ. ಈ ಪ್ರಕೃತಿಯನ್ನು ಆಶೀರ್ವದಿಸುವಂತಹ ದೇವನು ನೀನು ರಾಜ. ಈ ಪ್ರಕೃತಿಯಲ್ಲಿ ಎಲ್ಲ ಮಾನವ ಜನಾಂಗಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳು ಕೀಟಗಳು ಸ್ವಾಮಿ ವಾಸಿಸುವಂತಹ ಒಂದು ಅವಕಾಶವನ್ನು ಎಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಪ್ರಕೃತಿಯಲ್ಲಿ ಸ್ವಾಮಿ ನಾವು ಜೀವಿಸುವಂತಹ ಒಂದು ಅಂಗಾಂಗವಾಗಿದ್ದೇವೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಪ್ರಕೃತಿಯು ಸ್ವಾಮಿ ದಿನೇ ದಿನೇ ನಶಿಸಿ ಹೋಗುತ್ತಿದೆ ಸ್ವಾಮಿ. ನೀನು ಸೃಷ್ಟಿಸಿದಂತ ಪ್ರಕೃತಿಯಲ್ಲವೇ ಸ್ವಾಮಿ, ಇದು ನೀನು ಅಭಿಷೇಕಿಸಿದಂತಹ ಪ್ರಕೃತಿಯಲ್ಲವೇ ಸ್ವಾಮಿ. ಆದರೂ ಸ್ವಾಮಿ ಮನುಷ್ಯರು ಸ್ವಾಮಿ ಈ ಪ್ರಕೃತಿಯನ್ನು ದಿನೇ ದಿನೇ ನಾಶಗೊಳಿಸುತ್ತಿದ್ದಾರೆ ಸ್ವಾಮಿ. ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ಈ ಪ್ರಕೃತಿಯು ನಾಶವಾಗುತ್ತಿದೆ ಸ್ವಾಮಿ. ಹೌದು ಸ್ವಾಮಿ, ರೈತರು ಹಣಕ್ಕೋಸ್ಕರ ಸ್ವಾಮಿ ತನ್ನ ಆದಾಯವನ್ನು ಹೆಚ್ಚಿಸುವುದಕ್ಕೋಸ್ಕರ ಸ್ವಾಮಿ ಒಂದಲ್ಲ ಒಂದು ರೀತಿಯ ಔಷಧಿಗಳನ್ನು ಸಿಂಪಡಿಸುತ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿ ಸ್ವಾಮಿ ಮಣ್ಣಿನ ಫಲವತ್ತತೆಯನ್ನೇ ಕಳೆದುಕೊಂಡು ಸ್ವಾಮಿ ಗಿಡ ಮರಗಳು ಬೆಳೆಯದಂತೆ ಸ್ವಾಮಿ ಆ ಪ್ರಕೃತಿಯು ನಾಶವಾಗುತ್ತಿದೆ ಸ್ವಾಮಿ. ಮಣ್ಣಿನ ಫಲವತ್ತತೆಯು ಸ್ವಾಮಿ ಕುಂದಿ ಹೋಗುತ್ತಿದೆ ಸ್ವಾಮಿ. ಅಪ್ಪ ತಂದೆಯೇ, ಆ ಪ್ರಕೃತಿಯನ್ನು ಉಳಿಸುವಂತಹ ಕ್ರಿಯೆ ಸ್ವಾಮಿ ನಮ್ಮದಾಗಬೇಕು ಸ್ವಾಮಿ. ಅಪ್ಪ ಸ್ವಾಮಿ, ಅನೇಕ ಕಳ್ಳಕಾಕರು ಸ್ವಾಮಿ ಭೂಮಿಯಲ್ಲಿ ಏನಾದರೂ ಸಿಗಬಹುದು ಎಂದು ಸ್ವಾಮಿ ನಿಧಿ ನಿಕ್ಷೇಪಗಳನ್ನು ಹುಡುಕಲು ಸ್ವಾಮಿ ಆ ಭೂಮಿಯನ್ನೇ ಅಗೆದು ಸ್ವಾಮಿ ಆ ಭೂಮಿಯನ್ನು ನಾಶ ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅಲ್ಲಲ್ಲಿ ಹಳ್ಳ ಕೊಳ್ಳಗಳನ್ನು ಸ್ವಾಮಿ ನಿರ್ಮಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಇದರಿಂದ ಭೂಮಿಯೂ ಸಹ ನಾಶವಾಗುತ್ತಿದೆ ಸ್ವಾಮಿ. ಅನೇಕ ಭೂಕಂಪಗಳು ಸ್ವಾಮಿ, ಅತಿಯಾದ ಮಳೆಯಿಂದಲೂ ಸ್ವಾಮಿ ಈ ಸೃಷ್ಟಿಯು ಸ್ವಾಮಿ ನಶಿಸಿ ಹೋಗುತ್ತಿದೆ ಸ್ವಾಮಿ. ಅಪ್ಪ, ಇವೆಲ್ಲವೂ ನಶಿಸಿ ಹೋಗದಂತೆ ಸ್ವಾಮಿ ಅದನ್ನು ಕಾಪಾಡುವಾತನು ನೀನು ಸ್ವಾಮಿ. ಹೌದು ಸ್ವಾಮಿ, ನಮ್ಮ ತಂದೆ ಮುತ್ತಾತರು ಇದ್ದಂತ ಪ್ರಕೃತಿಗೂ ಸ್ವಾಮಿ ಈಗಿರುವ ಪ್ರಕೃತಿಯನ್ನು ನೋಡಿದರೆ ಸ್ವಾಮಿ ಎಷ್ಟೋ ನಾಶಗೊಂಡಿದೆ ಸ್ವಾಮಿ. ಇದು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡುವಂತಹ ಈ ಪ್ರಕೃತಿ ಇರಬೇಕು ಸ್ವಾಮಿ. ಅಪ್ಪ ತಂದೆ, ಈ ಪ್ರಕೃತಿನ ಉಳಿಸುವಾತನು ನೀನು ಸ್ವಾಮಿ. ಈ ಪ್ರಕೃತಿಯ ಮೇಲೆ ದಯ ತೋರಿ ಸ್ವಾಮಿ ಇದನ್ನು ನಾಶ ಮಾಡುತ್ತಿರುವಂತಹ ಪ್ರತಿಯೊಬ್ಬರ ಹೃದಯಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಪ್ಪ ತಂದೆ, ಯಾವುದೇ ಕಾರಣಕ್ಕೂ ಸ್ವಾಮಿ ಈ ಪ್ರಕೃತಿ ನಾಶವಾಗದಂತೆ ತಡೆಯುವ ಶಕ್ತಿ ನಿನ್ನೊಬ್ಬನಿಗಿದೆ ಸ್ವಾಮಿ. ಅಪ್ಪ ತಂದೆ, ಪ್ರಕೃತಿಯನ್ನು ಉಳಿಸಿಕೊಡಿ ಸ್ವಾಮಿ. ಈ ಪ್ರಕೃತಿ ನಾಶವಾಗದಂತೆ ಸ್ವಾಮಿ ರಕ್ಷಿಸಲಿ ಸ್ವಾಮಿ. ಪ್ರಕೃತಿ ಒಳ್ಳೆಯ ರೀತಿಯಲ್ಲಿ ಇದ್ದರೆ ಸ್ವಾಮಿ ಒಳ್ಳೆಯ ಮಳೆ ಗಾಳಿ ಬೆಳಕು ನಮಗೆ ಸಿಗುತ್ತದೆ ಸ್ವಾಮಿ. ಅಪ್ಪ ತಂದೆಯನ್ನು ಸಂತೃಪ್ತರಾಗಿ ಬದುಕಬೇಕೆಂದರೆ ಸ್ವಾಮಿ ಈ ಪ್ರಕೃತಿಯು ನಮಗೆ ಅವಶ್ಯಕತೆ ಇದೆ ಸ್ವಾಮಿ. ಅಪ್ಪ ಬಂದಿರಿ ಸ್ವಾಮಿ, ಈ ಪ್ರಕೃತಿಯ ಮೇಲೆ ನಿಮ್ಮ ಅಭಯ ಹಸ್ತವನ್ನು ಚಾಚಿರಿ ರಾಜ. ಈ ಪ್ರಕೃತಿ ನಾಶವಾಗದಂತೆ ಸ್ವಾಮಿ ರಕ್ಷಿಸಲಿ ರಾಜ. ಎಲ್ಲರ ಮನಸ್ಸುಗಳನ್ನು ರಕ್ಷಿಸಲಿ ರಾಜ. ಅಪ್ಪ ತಂದೆಯೇ, ಆಶೀರ್ವದಿಸಲೆಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ, ಆಮೆನ್. ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ತ್ರಿಏಕ ದೇವರೇ ಸ್ತೋತ್ರ.
ಪ್ರಭುವೆ, ಈ ಹೊಸ ದಿವಸ ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ತಂದೆಯೇ, ಈ ಸುಪ್ರಭಾತದ ಸಮಯದಲ್ಲಿ ನಶಿಸಿ ಹೋಗುವ ಈ ಪ್ರಕೃತಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ಈ ಪ್ರಕೃತಿ ಮೇಲೆ ದಯೆ ತೋರಿರಿ, ಕರುಣೆ ತೋರಿರಿ. ಅಪಾಪಿತನೇ ಆದಿಕಾಂಡದಲ್ಲಿ ನೀವು ಈ 6 ದಿನಗಳಲ್ಲಿ ಈ ಪ್ರಕೃತಿಯನ್ನು ಸಮಸ್ತವನ್ನು ಸೃಷ್ಟಿ ಮಾಡಿದ್ದೀರಿ. ಯಾಕೆಂದರೆ ನೀವು ಸರ್ವಶಕ್ತರು, ಸರ್ವ ಸೃಷ್ಟಿಗಳ ಒಡೆಯನಾಗಿದ್ದೀರಿ. ಪ್ರಭುವೆ, ಈವಾಗಿನ ಕಾಲದಲ್ಲಿ ಮನುಷ್ಯನ ಅತಿಯಾದ ಬುದ್ಧಿಯಿಂದ ಈ ಪ್ರಕೃತಿಯನ್ನೇ ನಾಶ ಮಾಡುತ್ತಿದ್ದಾರೆ. ವಿಜ್ಞಾನಿಗಳು ರಾಸಾಯನಿಕ ಅನಿಲಗಳ ಮೂಲಕ ಈ ಪ್ರಕೃತಿಯನ್ನು ಹಾಳು ಮಾಡುತ್ತಿದ್ದಾರೆ. ಹಾಗೆ ಪ್ರಭುವೆ, ಈ ಪ್ರಕೃತಿಯಲ್ಲಿರುವ ಬೆಲೆ ಬಾಳುವ ದೈತ್ಯಾಕಾರದ ಮರಗಳನ್ನು ಮಾರಿ ಮನುಷ್ಯರು ಅದರಿಂದ ಹಣವನ್ನು ಸಂಪಾದಿಸಿ ಈ ಪ್ರಕೃತಿಯನ್ನು ನಾಶನ ಮಾಡುತ್ತಿದ್ದಾರೆ. ಸ್ವಾಮಿ ಪ್ರಭುವೆ, ಗೊತ್ತಿದ್ದು ಅವರು ಈ ಪ್ರಕೃತಿಯನ್ನು ನಾಶನ ಮಾಡಿ ಪ್ರಭುವೆ, ಪ್ರಕೃತಿ ತಮ್ಮ ರುದ್ರನರ್ತನವನ್ನು ತೋರುತ್ತಿದೆ. ವಿಶೇಷವಾಗಿ ಪ್ರಕೃತಿಯಿಂದಾಗಿ ಚಂಡಮಾರುತ, ಮಳೆ, ಭೂಕುಸಿತ ಉಂಟಾಗಿ ಎಷ್ಟೋ ಪ್ರಕೃತಿ ನಾಶವಾಗುತ್ತಿದೆ. ಸ್ವಾಮಿ ಪ್ರಭುವೆ, ಈ ಪ್ರಕೃತಿ ಮೇಲೆ ಪ್ರಭುವೆ ಮನುಷ್ಯನು ದಬ್ಬಾಳಿಕೆ ಮಾಡುತ್ತಿದ್ದಾನೆ. ಪ್ರಭುವೆ, ಮನುಷ್ಯನ ಅತಿಯಾದ ಬುದ್ಧಿಯಿಂದಲೇ ಪ್ರಕೃತಿಯನ್ನು ನಾಶನಕ್ಕೆ ಉಂಟು ಮಾಡುತ್ತಿದ್ದಾರೆ. ಹಾಗೆ ಪ್ರಭುವೆ, ಯುದ್ಧದ ಸಂದರ್ಭದಲ್ಲಿ ಅದು ಯುದ್ಧವನ್ನು ಪರೀಕ್ಷೆ ಮಾಡಲುಗೋಸ್ಕರ ಆಕಾಶದಲ್ಲಿ ಪರೀಕ್ಷೆಗಳನ್ನು ಮಾಡಿ ಪ್ರಭು ಆಕಾಶದಲ್ಲಿರುವ ಜಲಚರಗಳ ಸಾವಿಗೂ ಕಾರಣವಾಗುತ್ತಿದ್ದಾರೆ. ಸ್ವಾಮಿ ಪ್ರಭುವೆ, ನಮ್ಮ ಈ ಪ್ರಕೃತಿಯನ್ನು ಕಾದು ಕಾಪಾಡಿ ಸಂರಕ್ಷಣೆ ಕೊಡಿರಿ. ಸ್ವಾಮಿ ಪ್ರಭುವೆ, ಪ್ರತಿಯೊಂದು ಹೋಬಳಿಯಲ್ಲೂ ಜಿಲ್ಲಾ ಮಟ್ಟದಲ್ಲಿ ವನ ಮಹೋತ್ಸವ ಹಾಗೂ ಗಿಡಗಳನ್ನು ನೆಡುವ ಮೂಲಕ ಈ ಪ್ರಕೃತಿಯನ್ನು ಬೆಳೆಸುವ ಸಂಪ್ರದಾಯವನ್ನು ಪ್ರತಿಯೊಬ್ಬರಿಗೂ ಕೊಡಿರಿ ತಂದೆ. ಈ ಪ್ರಕೃತಿ ನೀವು ಕೊಟ್ಟ ನಮಗೆ ದಾನವಾಗಿದೆ. ಈ ಪ್ರಕೃತಿಯಿಂದಲೇ ನಾವು ಉಸಿರಾಡುತ್ತಿದ್ದೇವೆ. ಈ ಪ್ರಕೃತಿಯಿಂದಲೇ ನಾವು ಜೀವನವನ್ನು ಮುಂದುವರಿಸಿದ್ದೇವೆ. ಸ್ವಾಮಿ ಪ್ರತಿಯೊಬ್ಬರು ಪ್ರಕೃತಿಯನ್ನು ಪ್ರೀತಿಸುವಂತೆಯೂ ಅದರಿಗೆ ಯಾವತ್ತೂ ಆಪತ್ತನ್ನು ಮಾಡದಂತೆಯೂ ಪ್ರಭುವೆ, ನಮಗೆಲ್ಲರಿಗೂ ಒಳ್ಳೆಯ ಹೃದಯ, ಒಳ್ಳೆಯ ಮನಸ್ಸು ಪ್ರತಿಯೊಬ್ಬರಿಗೂ ನೀಡಿದೆ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ನಶಿಸಿ ಹೋಗುವ ಈ ಪ್ರಕೃತಿಗೋಸ್ಕರ ನಾನು ಬೇಡುವ ಈ ಪ್ರಾರ್ಥನಾ ಮೊರೆಯನ್ನು ದಯೆಯಿಂದ ಆಲಿಸಿ ಪ್ರಭುವಿನಲ್ಲಿ ಬೇಡಿ ಈ ಪ್ರಕೃತಿಗೆ ಸಂರಕ್ಷಣೆ ಕೊಡುವಂತೆ ಆಗಲಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯಕ್ಕೆ ಕಿವಿಗೊಡೋಣ. ಕೀರ್ತನೆಗಳು 9ನೇ 1ನೇ ವಾಕ್ಯ. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು. ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವನು. ಮಲಕಿಯ 1:9. ದೇವ ದಯೆ ದೊರೆಯುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿರಿ. ಮಾರ್ಕ 11ನೇ 4ನೇ ವಾಕ್ಯ. ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವುದೆಂದು ನಂಬಿರಿ. ಜ್ಞಾನೋಕ್ತಿಗಳು 10ನೇ 12ನೇ ವಾಕ್ಯ. ದ್ವೇಷವು ವಾದವನ್ನು ಉಂಟು ಮಾಡುತ್ತದೆ, ಆದರೆ ಪ್ರೀತಿ ಎಲ್ಲ ತಪ್ಪುಗಳನ್ನು ಕ್ಷಮಿಸುತ್ತದೆ. ಮತ್ತಾಯ 6ನೇ 8ನೇ ವಾಕ್ಯ. ನಿಮ್ಮ ಅಗತ್ಯಗಳ ಏನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ಯೆಶಾಯ 60ನೇ 20ನೇ ವಾಕ್ಯ. ಯೆಹೋವನು ನಿನ್ನ ನಿರಂತರದ ಬೆಳಕಾಗಿರುವನು, ನಿನ್ನ ದುಃಖದ ಕಾಲವು ಅಂತ್ಯವಾಗುವುದು. ಕೀರ್ತನೆಗಳು 40ನೇ 4ನೇ ವಾಕ್ಯ. ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆಯುವಾತನು ಧನ್ಯನು. 2 ಅರಸರುಗಳು 20ನೇ 5ನೇ ವಾಕ್ಯ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡುತ್ತೇನೆ, ನೀನು ಗುಣಗೊಂಡಿವಿ. ಪ್ರಭುವಿನ ವಾಕ್ಯವಿದು. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಅತಿ ಪೂಜ್ಯರು, ಸರ್ವಶಕ್ತರು, ಸರ್ವೇಶ್ವರರು ಆದ ದೇವರೇ,
ನಿಮ್ಮನ್ನು ನಾನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇನೆ. ಈ ಬೆಳಗಿನ ಸುಪ್ರಭಾತವು ಈ ಸೂರ್ಯೋದಯದೊಂದಿಗೆ ಆರಂಭವಾಗುವಾಗ ನನ್ನ ಈ ಜೀವನದ ಪಯಣದಲ್ಲಿ ನನ್ನ ಜೊತೆಗಾರರಾಗಿ ಬನ್ನಿ ಸ್ವಾಮಿ. ನಿಮ್ಮ ನೆರವಿನಿಂದ ಅಲ್ಲದೆ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಕೃಪೆ ಇಲ್ಲದೆ ನಾನು ಮಾಡುವುದೆಲ್ಲವೂ ವ್ಯರ್ಥ. ನಿಮ್ಮ ಜ್ಞಾನವಿಲ್ಲದೆ ನಾನು ಚಿಂತಿಸುವ ಚಿಂತೆಗಳೆಲ್ಲವೂ ಶೂನ್ಯ. ನಾನು ನಾನಾಗಿ ಮಾಡುವುದೆಲ್ಲವೂ ಶೂನ್ಯ. ಆದರೆ ನೀವು ನನ್ನೊಡನಿದ್ದು ಮಾಡುವುದೆಲ್ಲವೂ ಶಾಶ್ವತ. ನಿಮ್ಮ ದಾಸನಾದ ದಾಸಿಯಾದ ನಾನು ನಿಮ್ಮ ಚರಣದಲ್ಲಿ ಕುಳಿತು ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಈ ಲೋಕದ ಅನುಭವ, ಕೌಟುಂಬಿಕ ಅನುಭವ, ಪ್ರಾಪಂಚಿಕ ಅನುಭವ, ದೈಹಿಕವಾದ ಅನುಭವ ಇವೆಲ್ಲವನ್ನು ನನಗೆ ಕೊಟ್ಟು ನನ್ನನ್ನು ಕುಲುಮೆಗೆ ಹಾಕಿ ಹುಟ್ಟಿ ನಿಮಗೆ ನೆಚ್ಚಿನ ಮಗುವಾಗಿ ಬಾಳಲು ನನ್ನನ್ನು ನಿಮ್ಮ ಸಾಧನವಾಗಿಸಿದ್ದೀರಿ. ನಿಮ್ಮಷ್ಟು ನನ್ನನ್ನು ದೃಢಪಡಿಸಿ ಬಲಪಡಿಸಿ ನನ್ನನ್ನು ನಿಮ್ಮ ಸಾಧನವಾಗಿ ಉಪಯೋಗಿಸಿರಿ ಎಂದು ಪಿತಾಸು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ತಂದೆಗೆ ಆಮೇನ್. ಆಮೇನ್. ಪ್ರಿಯರೇ, ಪ್ರಾರ್ಥಿಸುವುದು ನಮ್ಮ ಕರ್ತವ್ಯ. ನಾವು ಪ್ರಾರ್ಥಿಸುವಾಗ ನಮಗಾಗಿ ಪ್ರಾರ್ಥಿಸಲು ದೇವರು ಅನೇಕರನ್ನ ಪ್ರೇರೇಪಿಸುತ್ತಾರೆ. ನಾವು ಪ್ರಾರ್ಥಿಸುವಾಗ ಅನೇಕರು ನಮಗಾಗಿ ಪ್ರಾರ್ಥಿಸುವಂತೆ ದೇವರು ಪ್ರೇರೇಪಿಸುತ್ತಾರೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಾವು ಯಾವ ಕಾರ್ಯಕ್ಕೆಲ್ಲ ಪ್ರಾರ್ಥಿಸುತ್ತೇವೋ ಆ ಕಾರ್ಯಗಳೆಲ್ಲವೂ ನಮಗೆ ಆಶೀರ್ವಾದವಾಗಿ ಮಾರ್ಪಾಡಾಗುತ್ತದೆ. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಪ್ರಕೃತಿಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸೋಣ. ಜಪಸರವನ್ನು ಕೈಲಿಡಿದು ಪ್ರಾರ್ಥಿಸುವ ಗಳಿಗೆ ಇದು. ಎಲ್ಲರೂ ಜಪಸರನ್ನು ಕೈಯಲ್ಲಿ ತೆಗೆದುಕೊಳ್ಳಿ. ಪ್ರಿಯರೇ, ಪ್ರತಿ ದಿನದಲ್ಲಿ ಈ ಸುಪ್ರಭಾತ ಪ್ರಾರ್ಥನೆ, ಜಪಸರ ಪ್ರಾರ್ಥನೆ, ಚಿಂತನ ಪ್ರಾರ್ಥನೆ ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಇರುತ್ತದೆ. ದಯವಿಟ್ಟು ಲಿಂಕ್ಗಳನ್ನು ನಿಮಗೆ ಕಳಿಸುವಾಗ ಶೇರ್ ಮಾಡಿ. ಈ ಸುಪ್ರಭಾತ ಪ್ರಾರ್ಥನೆಗಳೆಲ್ಲವನ್ನು ಧ್ಯಾನಿಸುವಾಗ, ಜಪಸರ ಪ್ರಾರ್ಥನೆ ಚಿಂತನೆಗಳಲ್ಲಿ ಒಂದಾಗುವಾಗ ನಾವು 3 ವಿಧದಲ್ಲಿ ಕ್ರಿಯೆಗಳನ್ನು ನಾವು ಕಾಣಬಹುದು. ಒಂದು, ಸುಪ್ರಭಾತ ಪ್ರಾರ್ಥನೆ ಮೂಲಕವಾಗಿ ದೇವರೊಂದಿಗೆ ಮಾತನಾಡುತ್ತೇವೆ. ಎರಡನೆಯದು, ಜಪಸರ ಪ್ರಾರ್ಥನೆಯೊಂದಿಗೆ ಮಾತಿಯಲ್ಲಿ ಒಂದಾಗುತ್ತೇವೆ. ಮೂರನೆಯದು, ಚಿಂತನೆಗಳ ಮೂಲಕವಾಗಿ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುತ್ತೇವೆ. ಹಾಗೂ ಬೆಳಗಿನ ಜಾವದ ವರ್ಡ್ ಆಫ್ ಗಾಡ್ನ ಮೂಲಕವಾಗಿ, ಧ್ಯಾನದ ಮೂಲಕವಾಗಿ ನಮ್ಮ ವಿಶ್ವಾಸವನ್ನು ಅಧಿಕಪಡಿಸಿಕೊಳ್ಳುತ್ತೇವೆ. ಈ ದಿನದ ಪ್ರಾರ್ಥನೆಯ ನಿಮಿತ್ತವಾಗಿ ನಾವು ವೈಯಕ್ತಿಕವಾಗಿ ಕುಳಿತು ದೇವರೊಂದಿಗೆ ಮಾತನಾಡುತ್ತೇವೆ. ಸ್ವರ್ಗೀಯ ಮನ್ನ ಶುಶ್ರೂಷೆಯ ನಿಮಿತ್ತವಾಗಿ ದೈವ ವಾಕ್ಯದ ಗೂಢಾರ್ಥಗಳನ್ನು ಕಂಡುಕೊಳ್ಳುತ್ತೇವೆ. ಪ್ರತಿ ದಿನದ ವಚನಗಳ ಮೂಲಕವಾಗಿ ನಾವು ಆದಿಕಾಂಡ ಹಾಗೂ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆಗಳ ವಚನಗಳನ್ನು ಧ್ಯಾನಿಸುತ್ತೇವೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಮಾಡುವ, ಧ್ಯಾನಿಸುವ ಆಧ್ಯಾತ್ಮಿಕತೆಯೇ ಕನಿಷ್ಠ ಪಕ್ಷ ನಮ್ಮ ಮುಂದೆ ನಾವು ನೋಡುವಾಗ 5 ಗಂಟೆಗಳ ಕಾಲ ದೇವರೊಂದಿಗೆ ನಾವು ಸಂಬಂಧವನ್ನು ಬೆಳೆಸಿಕೊಳ್ಳಲು ಈ ಸ್ವರ್ಗೀಯ ಯಾತ್ರೆ ನಮಗೆ ಸಹಾಯವಾಗಿದೆ. ಎಷ್ಟೋ ತಿಳಿಯದ ಗೂಢಾರ್ಥಗಳನ್ನ ದೇವರು ಈ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ನಮಗೆ ಕಲಿಸಿಕೊಡುತ್ತಾರೆ, ತಿಳಿಸಿಕೊಡುತ್ತಾರೆ. ಅದರಿಂದ ಕಿವಿಗಳನ್ನು ತೆರೆಯೋಣ, ಆಲಸ್ಯರಾಗದೆ ಪ್ರಾರ್ಥಿಸೋಣ. ಅದ್ಭುತಗಳಿಗಾಗಿ ಅಲ್ಲ, ಸ್ವರ್ಗೀಯ ಯಾತ್ರೆಯಲ್ಲಿ ಬಂದು ಸಾಕ್ಷಿ ಹೇಳುವುದಕ್ಕಾಗಿ ಅಲ್ಲ. ಅದ್ಭುತಗಳನ್ನು ಹುಡುಕಿ ಹೋಗುವವನು ವಿಶ್ವಾಸದಲ್ಲಿ ದೃಢ ಹೊಂದಿದವನಲ್ಲ. ಅದ್ಭುತಗಳನ್ನು ಕಂಡುಕೊಳ್ಳುವಂತೆ ಆಗುವುದು ಅನ್ಯ ಧರ್ಮೀಯರು. ಆದರೆ ದೇವರನ್ನ ಕಂಡುಕೊಳ್ಳಲು ಅದ್ಭುತಗಳ ಹಿಂದೆ ಹೋದರೆ ಅವನು ವಿಶ್ವಾಸಿ ಅಲ್ಲ. ನೀನು ಅದ್ಭುತವನ್ನೇ ಎದುರು ನೋಡದೆ ನಿನ್ನ ದೇವರಲ್ಲಿ ವಿಶ್ವಾಸಿಸುವವನೇ ವಿಶ್ವಾಸಿ. ಸಾಕ್ಷಿಗಳನ್ನು ಕೇಳಿ ನಾನು ಸಹ ಹೋಗಬೇಕು, ನಾನು ಸಹ ಪ್ರಾರ್ಥಿಸಬೇಕು ಎಂದು ಹೇಳುವನಲ್ಲ ವಿಶ್ವಾಸಿ. ತಾನಾಗಿಯೇ ನನ್ನ ದೇವರು, ನನ್ನ ರಕ್ಷಕರು, ನನ್ನ ಸರ್ವೇಶ್ವರ ಸ್ವಾಮಿ ನನಗೆ ಕೊಟ್ಟಿದ್ದಾರೆ, ಕೊಡುತ್ತಿದ್ದಾರೆ, ಸಂರಕ್ಷಿಸುತ್ತಿದ್ದಾರೆ, ಅಯ್ಯೋ ನನ್ನ ದೇವರು ಎಲ್ಲ ಸದಾಕಾಲ ನನ್ನೊಂದಿಗಿದ್ದಾರೆ ಎಂದು
ಕೃತಜ್ಞತೆಯಿಂದ ದೇವರ ಮುಂದೆ ಕುಳಿತುಕೊಳ್ಳುವನೇ ನಿಜವಾದ ವಿಶ್ವಾಸಿ. ಬ್ರದರ್ಸ್ಗಳ ಹಿಂದೆ, ಸಾಮ್ಯರ್ಗಳ ಹಿಂದೆ, ಅಥವಾ ಕೆಲವು ಸಂಕೇತಗಳ ನಿಮಿತ್ತವಾಗಿ ಇರುವ ವರದಾನಗಳನ್ನು ಪಡೆದಿರುವಂತಹ ವ್ಯಕ್ತಿಗಳ ಹಿಂದೆ ಓಡಿ ಅವರನ್ನೇ ದೇವರಾಗಿಸಿಕೊಂಡು ಅವರನ್ನೇ ಹಿಂಬಾಲಿಸಿ ಹೋಗುವರು ವಿಶ್ವಾಸಿಗಳಲ್ಲ. ನಿಜ ದೇವರನ್ನ ಸ್ವಂತವಾಗಿ ಕುಳಿತು ತನ್ನ ತುಟಿಗಳನ್ನು ತೆರೆದು, ತನ್ನ ಹೃದಯವನ್ನು ತೆರೆದು, ತನ್ನ ಮನೆಯಲ್ಲಿ ಕುಳಿತು, ಸಮೂಹವಾದ ದೇವಾಲಯದಲ್ಲಿ ಕುಳಿತು ಪ್ರಾರ್ಥಿಸುವವನೇ ವಿಶ್ವಾಸಿ. ಪ್ರಾರ್ಥಿಸುವ, ಜಪಸರ ಹಿಡಿದು ಪ್ರಾರ್ಥಿಸುವ, ಜಪಸರ ಪ್ರಾರ್ಥನೆಯಲ್ಲಿ ಹೇಳುವ, ಅಮ್ಮ ಪ್ರಕೃತಿಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸಿ ಪ್ರಾರ್ಥಿಸುವ.